ಕುರುಕ್ಷೇತ್ರ ಮಾಡಿದ್ದಕ್ಕಾಗಿ ಭಾರತವನ್ನು ಅಧ್ಯಾತ್ಮದ ತವರು ಮನಿ ಅಂತ ಹೇಳಿ ಕರೀತಾರೆ. ಇಂಡಿಯಾ ಇಸ್ ನಾಟ್ ಎ ಪೀಸ್ ಆಫ್ ವರ್ಲ್ಡ್ ಅಂತ ಹೇಳ್ತಾರ. ಜಗತ್ತು ಭಾರತಕ್ಕೆ ಯಾಕೆ ಶರಣಾಗತಿ ಆಗ್ಯದ ಅಂತಂದ್ರೆ ನಮ್ಮಲ್ಲಿ ಮಿಲಿಟರಿ ಅದಂತಲ್ಲ, ಅಧಿಕಾರದ ಅಂತಲ್ಲ, ಭೂಮಿ ಅದಂತಲ್ಲ, ಅಧ್ಯಾತ್ಮದ ಮಹಾತ್ಮರ ಶಕ್ತಿಗೆ ಇಡೀ ಜಗತ್ತು ನಮಗೆ ಶರಣಾಗತಿ ಆಗ್ತಾ ಇದೆ. ಇವತ್ತು ಅಮೆರಿಕಾದ ಒಬ್ಬ ವಿಜ್ಞಾನಿ ಜಗತ್ತಿನ ಎಲ್ಲ ದೇಶಗಳನ್ನು ಸಂಶೋಧನೆ ಮಾಡಿದ್ದ, ಕೊನೆಗೆ ಭಾರತಕ್ಕೆ ಬಂದಿದ್ದ. ಭಾರತದ ಭೂಮಿಯೊಳಗೆ ಇಳಿಯಬೇಕಾದ್ರೆ ತಾನು ಕಾಲೊಳಗೆ ಹಾಕ್ಕೊಂಡಿರ್ತಕ್ಕಂಥ ಬೂಟ್ಗಳನ್ನು ವಿಮಾನದೊಳಗೆ ಬಿಟ್ಟು ಕೆಳಗಿಳಿದಿದ್ದ. ಅವನ ಜೊತೆ ಇರ್ತಕ್ಕಂಥ ವಿಜ್ಞಾನಿಗಳು ಕೇಳ್ತಾರೆ, ಸರ್ ಜಗತ್ತಿನ ಎಲ್ಲ ದೇಶಗಳನ್ನು ಸುತ್ತ ಹಾಕುವಾಗ ಬೂಟ್ ಹಾಕ್ಕೊಂಡ ಸುತ್ತ ಹಾಕಿದ್ರಿ, ಭಾರತಕ್ಕೆ ಬಂದಾಗ ಯಾಕೆ ಬರಿಗಾಲಿನಿಂದ ಇಳಿದೇರಿ ಅಂತಂದಾಗ ವಿಜ್ಞಾನಿ ಹೇಳ್ತಾನ, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಶ್ರೀಮಂತ ಆಗಿರಲಿ, ಎಷ್ಟೇ ದೊಡ್ಡ ಸ್ಥಾನದೊಳಗಿರಲಿ, ದೇವರ ಮನಿ ಜಗಲಿ ಮನಿ ಒಳಗೆ ಯಾರೋ ಚಪ್ಪಲಿ ಹಾಕ್ಕೊಂಡು ಹೋಗೋದಿಲ್ಲಪ್ಪ. ಭಾರತ ಅಂತಕ್ಕಂಥದ್ದು ದೇವರ ಮನಿ ಜಗಲಿ ಮನಿ ಐತಿ, ಅದಕ್ಕೆ ಚಪ್ಪಲಿ ಬಿಟ್ಟು ಬರಿಗಾಲಿನಿಂದ ಇಳಿದೀನಿ ಅಂತ ಹೇಳಿದ್ದ. ಜರ್ಮನದಿಂದ ಮ್ಯಾಕ್ಸ್ ಮುಲ್ಲರ್ ಅಂತ ಒಬ್ಬ ಬಂದಿದ್ದ ಸಂಶೋಧಕ. ಹುಬ್ಬಳ್ಳಿಯ ಸಿದ್ಧಾರೂಢರಿಗೆ ಅಥಣಿಯ ಶಿವಯೋಗಿಗಳಿಗೆ ಭೇಟಿಯಾಗಿ ಇಡೀ ನಾಡಿನ ಸಂತ ಶರಣರ ದರ್ಶನ ಸ್ಪರ್ಶನ ಸಂಭಾಷಣೆ ಮಾಡಬೇಕಂತ ಹೇಳ್ಯಾರ. ಕಲಬುರಗಿ ಶರಣಬಸಪ್ಪನವ್ರು ಅಂತ ಆಗಿ ಹೋದ್ರು. ಮಠದೊಳಗೆ ಹೂ ಹರಿಯುತ್ತಾ ಇದ್ರು. ಯಾರೋ ಒಬ್ಬ ಭಕ್ತ ಬಂದ, ಯಪ್ಪ ನನ್ನ ಮಗನ ಮದುವೆ ಐತ್ರಿ, ಒಂದು 10,000 ರೂಪಾಯಿ ಕೊಡ್ರಿ ಅಂತಂದ. ಕಲಬುರಗಿ ಶರಣಬಸಪ್ಪನವ್ರು ಅಂತಾರ, ನಾನು ಮಠಾಧೀಶ, ನನ್ನ ಹತ್ರ ಎಲ್ಲಿದ ಹಣ ಬರ್ತದಪ್ಪ, ನನ್ನ ಹತ್ರ ಹಣ ಇಲ್ಲ ಅಂತ ಹೇಳಿದರು. ಅವಾಗ ಅವ ಭಕ್ತ ಅಂದ, ಇಲ್ರಿ ಅಪ್ಪ ಏನಾರೇ ಮಾಡಿ ನೀವು ಕೊಡ್ಲೇಬೇಕ್ರಿ, ಮಗನ ಮದುವೆ ನಿಲ್ತದರಿ ಅಂತಂದವ. ಅವಾಗ ಕಲಬುರಗಿ ಶರಣಬಸಪ್ಪನವ್ರು ಆ ಕಡೆ ನೋಡೋದ್ರೊಳಗೆ ಹುತ್ತಿನೊಳಗಿಂದ ನಾಗರ ಹಾವು ಬರ್ತದ. ಅವಾಗ ಭಕ್ತನಿಗೆ ಹೇಳ್ತಾರ, ಅದು ಹಾವು ಬತ್ತಲ್ಲಪ್ಪ, ಹಾವು ಹಿಡ್ಕು ಅಂತ ಹೇಳಿದ್ರು. ಅವಾಗ ಭಕ್ತಂತನ, ಯಪ್ಪ ಬೇಕಾದ್ರೆ ಅನುಕೂಲ ಆದ್ರೆ 10,000 ಕೊಡ್ರಿ, ನಾಗರ ಹಾವು ಮುಟ್ಟಿ ನಮ್ಮನ್ನು ಸಾಯಿ ಹೊಡಿಬೇಕಂತ ಮಾಡಿರಿ, ನಾ ಮುಟ್ಟಂಗಿಲ್ರಿ ಎಂದವ. ನಿನಗೆ ತಿಳಿಯಂಗಿಲ್ಲೋ, ಮುಟ್ಟದು ಅನುಕೂಲ ಆಗ್ತದ, ಒಳ್ಳೇದಾಗ್ತದ ಅಂತ ಹೇಳಿದ್ರು. ಅವ ಮುಟ್ಲಿಲ್ಲ. ಹುತ್ತದೊಳಗೆ 70% ಹಾವು ಮುಖ ಮುಂದೆ ಮಾಡಿ ಒಳಗೆ ಹೋಯ್ತು, 30% ಹೊರಗೆ ಉಳಿದಿತ್ತು. ಅವಾಗ ವಿಚಾರ ಮಾಡ್ತಾನ, ಕಲಬುರಗಿ ಶರಣಬಸಪ್ಪನವ್ರು ಹೇಳ್ಯಾರ, ಈಗರೇ ಮುಟ್ಟು ಮುಖ ಒಳಗೆ ಹೋಗ್ಯದ, ಇನ್ನು ಬಾಲ ಮುಟ್ರಿ ನಮಗೆ ಕಡಿದದನಂತೇಳಿ ಒಳಗೆ ಕೈ ಹಾಕಿ ಮುಟ್ಟುದ್ರೊಳಗೆ ಮುಟ್ಟಿದ 30% ಬಾಲ ಬಂಗಾರ ಆಗಿ ಅವನ ಕೈಯಾಗ ಬರುತ್ತದ. ಅವಾಗ ಭಕ್ತನ ತಲೆಯೊಳಗೆ ಬರ್ತದ, 30% ಮುಟ್ಟಿನಿ ಬಂಗಾರ ಆಗಿ ಬತ್ತು, 70% ಒಳಗೆ ಹೋಗ್ಯದಲ್ಲ. ಕಲಬುರಗಿ ಶರಣಬಸಪ್ಪನವ್ರ ಕಡೆ ನೋಡಿ ಹೇಳ್ತಾನೆ, ಯಪ್ಪ ಹಾವು ಒಳಗೆ ಹೋಗೈತಲ್ರಿ, ಈಗ ಹೊರಗೆ ಬಾ ಅಂತ ಹೇಳಲ್ಲ, ಮುಟ್ತೀನಿ ಅಂತ ಹೇಳಿದ್ರು. ಅವಾಗ ಕಲಬುರಗಿ ಶರಣಬಸಪ್ಪನವ್ರು ಅಂತಾರ, ಹೋಯ್ತು ಹೋಗು ಅಂತಂದ್ರು. ಅತಿಥಿಯಾಗಿ ಬಂದೇವಿ, ಅತಿಥಿಯಾಗಿರ್ಬೇಕು, ಅತಿಥಿಯಾಗಿ ಹೋಗಬೇಕಂತೇಳಿ ಜಗತ್ತಿಗೆ ಜ್ಞಾನಿಗಳು ಯಾಕೆ ಸಾರ್ಯಾರ ಅಂತಂದ್ರೆ ತ್ರಿಕಾಲ ಜ್ಞಾನಿಗಳು ಮೊದಲ ಬರೆದಿಟ್ಟು ಹೋಗ್ಯಾರ ಅಂತ ಹೇಳ್ತಾರ. ಅದಕ್ಕಾಗಿ ಬದುಕಿನೊಳಗೆ ಬಂದಾಗ ಭಾಳ ಸರಳತೆಯಿಂದ ಬಸವಣ್ಣವರು ಟೈಮ್ ನಡೀತದನ್ರಿ, ನಡೀತದ. ಬಸವಾದಿ ಶಿವಶರಣರ ಕಾಲಾವಧಿಯೊಳಗೆ ಹೆಂಗಿತ್ತು ಅಂತಂದ್ರೆ ಜಗತ್ತಿಗೆ ಅಧ್ಯಾತ್ಮ ಸಾರಿದಂಥವ್ರು. ಬಸವಣ್ಣವ್ರ ಸಣ್ಣ ವಯಸ್ಸು ಈ ಜಗತ್ತಿಗೆ ಸಮಾನತೆಯನ್ನ, ಡಾಂಬಿಕತೆಯನ್ನ, ಅಜ್ಞಾನವನ್ನು ದೂರ ಸರಿಸಿದವರು ಬಸವಣ್ಣವ್ರು. ಕಲ್ಯಾಣದೊಳಗೆ ಭದ್ರ ಅಂತೇಳಿ ಒಬ್ಬ ಕಳ್ಳನಿದ್ದ. ಆ ಕಳ್ಳನ ಹೆಂಡತಿ ಒಂದು ಬೀದಿಯೊಳಗೆ ನಿಂತಾಗ ಬಸವಣ್ಣವ್ರ ಹೆಂಡತಿ ನೀಲಾಂಬಿಕೆಯವರಲ್ಲಿ ಸುತ್ತ ಹಾಕ್ಲಿಕ್ಕೆ ಹೋಗಿರ್ತಾರ. ಅವಾಗ ಭದ್ರ ಅನ್ನೋ ಕಳ್ಳನ ಹೆಂಡತಿ ಅವ್ರ ಮೈ ಮ್ಯಾಗಿರ್ತಕ್ಕಂಥ ಬಂಗಾರವನ್ನು ನೋಡಿ ಭದ್ರನಿಗೆ ಹೇಳ್ತಾಳೆ, ಕಳ್ಳ ಅಂದ್ರೆ ಗಂಡನಿಗೆ ಹೇಳ್ತಾಳೆ, ಬಸವಣ್ಣವರ ಧರ್ಮ ಪತ್ನಿಯವರ ಮೈ ಮೇಲೆ ಇರ್ತಕ್ಕಂಥ ಎಲ್ಲ ಬಂಗಾರವನ್ನು ಕದ್ದು ತಂದು ನನಗೆ ಕೊಟ್ಟರೆ ನಿನಗೆ ಊಟಕ್ಕೆ ಹಾಕ್ತೀನಿ, ಅಂದ್ರೆ ಹಾಕೋದಿಲ್ಲ ಅಂತ ಹೇಳಿದರು. ಅವಾಗ ಭದ್ರ ಕಲ್ಯಾಣದೊಳಗೆ ಹೋಗಬೇಕಲ್ಲ, ಕಲ್ಯಾಣದೊಳಗೆ ಹೋಗಬೇಕಾದ್ರೆ ಕೊರಳೊಳಗೆ ಲಿಂಗ ಇರಬೇಕು, ಹಣಿ ಮ್ಯಾಗ ವಿಭೂತಿ ಇದ್ರೆ ಮಾತ್ರ ಒಳಗೆ ಪ್ರವೇಶ ಇತ್ತು. ಭದ್ರ ವಿಭೂತಿಯನ್ನು ಹಚ್ಕೊಂಡ, ಲಿಂಗ ಇರಲಿಲ್ಲ. ಲಿಂಗದಾರನ ಹೆಂಗೆ ಮಾಡ್ಕೊಂಡ ಅಂದ್ರೆ ಬಿಳಿ ಬಟ್ಟಿ ಒಳಗೆ ಒಂದು ಕಲ್ಲು ಕಟ್ಕೊಂಡು ಲಿಂಗ ಮಾಡ್ಕೊಂಡು ಒಳಗೆ ಹೋಗಿ ಬಿಡ್ತಾನೆ. ಮಧ್ಯರಾತ್ರಿ ಬಸವಣ್ಣವರ ಧರ್ಮ ಪತ್ನಿ ನೀಲಾಂಬಿಕೆಯವ್ರ ಮೈ ಮೇಗಿರ್ತಕ್ಕಂಥ ಎಲ್ಲ ಬಂಗಾರವನ್ನು ಕಳ್ಳತನ ಮಾಡ್ತಾನ. ಕೊನೆಗೆ ಮಾಂಗಲ್ಯ ಸರ ಉಳಿದಿರ್ತದ, ಅದಕ್ಕೆ ಕೈ ಹಾಕೋದ್ರೊಳಗೆ ನೀಲಾಂಬಿಕೆ ತಾಯಿಯವ್ರಿಗೆ ಎಚ್ಚರ ಆಗ್ತದೆ. ಕಳ್ಳ 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 ಅಂತ ಜೋರಾಗಿ ಚಿರಿದ ತಕ್ಷಣ ಎಲ್ಲರೂ ಎದ್ದು ಬರ್ತಾರ, ಬಸವಣ್ಣವ್ರು ಎದ್ದು ಬರ್ತಾರೆ. ಎಲ್ಲದಾನ ಕಳ್ಳ ಅಂತಂದಾಗ ಇಲ್ಲೇ ನಿಂತಾನ್ರಿ ಅಂತಂದಾಗ ಬಸವಣ್ಣವ್ರು ಉದ್ಗಾರ ತೆಗಿತಾರ, ಒಡನಿರ್ದ ಸತಿಯನ್ನು ನಂಬಿರ್ದೇನಯ್ಯ,
ಮನೆಗೆ ಬಲುಗಳ್ಳನೊಬ್ಬ ಬಂದರೆ ಕೂಡಲ ಸಂಗಮನಲ್ಲದೆ ಮತ್ತಾರು ಬರ್ಲಿಕ್ಕೆ ಸಾಧ್ಯದ ಅಂತ ಹೇಳಿ. ನಾವು ಮನೆಗೆ ಕಳ್ಳು ಬಂದ್ರೆ ನಮ್ಮ ಗದ್ಲು ಬೇರೆ ಇರ್ತದ. ಬಸವಣ್ಣವ್ರ ಕಳ್ಳನಿಗೆ ಕಳ್ಳ ಅನ್ಲಿಲ್ಲ. ಈ ಪ್ರಪಂಚದೊಳಗೆ ನಾನಾ ಒಬ್ಬ ಕಳ್ಳದೀನಿ, ಕಳ್ಳನ ಮನೆಗೆ ಬಲುಗಳ್ಳನೊಬ್ಬ ಬಂದರೆ ಕೂಡಲ ಸಂಗಮ ಬಂದಾನ. ಯಾಕೆ ಬಂದಾನ ಅಂತಂದ್ರೆ ನಿನ್ನ ಮೈ ಮ್ಯಾಗ ಬಂಗಾರ ಭಾರ ಆಗ್ಯದ, ಹಗರ ಮಾಡ್ಬೇಕಂತ ಬಂದಾನ. ಅದನ್ನು ಒಂದು ಅವ್ರ ಕೈಯಾಗ ಕೊಟ್ಟು ಕಾಲಿಗೆ ಬೀಳು, ಶರಣಾಗತಿಯಾಗ ಮುಕ್ತಿ ಆಗ್ತದ ಅಂತ ಹೇಳಿದ್ದ ಬಸವಣ್ಣ. ಹೆಂಗಿರ್ಬೇಕು ನೋಡ್ರಿ. ಕಲ್ಯಾಣದೊಳಗೆ ಅತ್ಯಂತ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದು ರಕ್ತ ಸಿಕ್ತ ಮಾಡಿ ದಾರಿಯೊಳಗೆ ಬಿಟ್ಟು ಹೋಗಿದ್ರು. ಹೋಗಿ ಬಸವಣ್ಣವ್ರು ಮುಟ್ಟಿದ ತಕ್ಷಣ ಆ ವ್ಯಕ್ತಿ ಬಾಯಾಗ ಬರ್ತದ ಬಸವಣ್ಣ 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 ಅಂತ ಬಂದಿತ್ತು. ಬಸವಣ್ಣವ್ರ ಅಂತಾರ, ನಾನೇ ಬಸವಣ್ಣ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತಂದಾಗ, ಕಲ್ಯಾಣದೊಳಗೆ ಈ ನಾಡಿನೊಳಗೆ ಬಿದ್ದಂಥವ್ರನ್ನ ಎತ್ತುವಂಥವ್ನು ಬಸವಣ್ಣ ಬಿಟ್ಟು ಮತ್ತಾರ ಬರ್ಲಿಕ್ಕೆ ಸಾಧ್ಯದ ಅಂತ ಹೇಳಿದರು. ಈ ಜಗತ್ತಿಗೆ 3,000 ವೇಶ್ಯ ತಾಯಂದಿರನ್ನ ಶರಣೆಯರನ್ನಾಗಿ ಬದಲಾವಣೆ ಮಾಡಿದಂಥವನು ಬಸವಣ್ಣ. ಬಸವಣ್ಣನ ಕಾಲಾವಧಿಯೊಳಗೆ ಒಬ್ಬ ಶರಣನ ಸಂಕಲ್ಪಕ್ಕಾಗಿ ಎಷ್ಟು ಜನ ಬಂದಿದ್ರು ಅಂತಂದ್ರೆ, ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಬಂದಿದ್ರು, ಅಲ್ಲಮ ಪ್ರಭುಗಳು ಬಂದಿದ್ರು, ಚೆನ್ನ ಬಸವಣ್ಣ, ಅಕ್ಕ ಮಹಾದೇವಿ, ತುರುಗಾಯಿ ರಾಮಣ್ಣ, ಒಕ್ಕಲಿಗರ ಮುದ್ದಣ್ಣ, ಕುರುಬರ ಬೀರಣ್ಣ, ಅಂಬಿಗರ ಚೌಡಯ್ಯ, ಸೂಳೆ ಸಂಕವೆ, ಸತ್ಯಕ್ಕ ಅಂಥೇಳಿ ಲಕ್ಷದ ಮೇಲೆ 96,000 ಜನ ಏಕಕಾಲಕ್ಕೆ ಸಮಾಗಮ ಆಗಿದ್ರು. ಇಂಥ ನಾಡಿನೊಳಗೆ ಬಸವಣ್ಣವ್ರನ್ನ ಬಿಡಲಿಲ್ಲ, ಹುಬ್ಬಳ್ಳಿ ಸಿದ್ಧಾರೂಢರನ್ನ ಬಿಡಲಿಲ್ಲ, ಅಥಣಿ ಶಿವಯೋಗಿಗಳನ್ನ ಬಿಡಲಿಲ್ಲ. ಹುಬ್ಬಳ್ಳಿ ಸಿದ್ಧಾರೂಢಪ್ಪವ್ರು ಕಾಶಿಯಿಂದ ಹುಬ್ಬಳ್ಳಿಗೆ ಬಂದಾಗ ಬರೀ 2 ಎಕರೆ ಜಮೀನು 4 ಬಂಗಾರದ ಬಳಿಗಾಗಿ ಶಾರದಮ್ಮ ಅಂತ ಒಬ್ಬ ಹೆಣ್ಮಗಳ ಕೈಯೊಳಗೆ ವಿಷ ಹಾಕ್ಲಿಕ್ಕೆ ಹೇಳ್ತಾರೆ ಜನ. ಬೆಳಗಿನ ಜಾವ 4 ಗಂಟೆಗೆ ಸಿದ್ಧಾರೂಢರಿಗೆ ಕೊಟ್ಟು ಹೇಳ್ತಾಳೆ, ಅಪ್ಪ ಪಾಯಸ ಕುಡಿಬೇಕ್ರಿ, ಪ್ರೇಮದಿಂದ ಭಕ್ತಿಯಿಂದ ತಂದೀನಿ ಅಂತ ಹೇಳಿದರು. ಸಿದ್ಧಾರೂಢರು ಕುಡಿತಾರ, ಹೆಣ್ಮಗಳು ಹೋಗ್ತಾಳ. ಬೆಳಗಿನ ಜಾವ ಮತ್ತೆ 4 ಗಂಟೆಗೆ ಬಂದು ನೋಡಿದಾಗ ಸಿದ್ಧಾರೂಢರು ಕಾಕಡಾರ್ತಿ ಮಾಡಿ ಆಸನ ಹಾಕ್ಕೊಂಡು ಧ್ಯಾನ ಮಾಡ್ಕೊಂಡು ಕುಂತಿದ್ರು. ಆ ಶಾರದಮ್ಮ ಅನ್ನೋ ಹೆಣ್ಮಗಳು ಏನು ಮಾಡ್ತಾಳಂದ್ರೆ, ಯಾವ ಅಂಗಡಿಗೆ ಹೋಗಿದ್ದಳಲ್ಲ ಅಲ್ಲಿ ಹೋಗಿ ಹೇಳ್ತಾಳ, ನಿನ್ನೇನು ವಿಷ ಕೊಟ್ಟಿಯಲ್ಲ, ಆ ವಿಷ ಕಾರ್ಕೋಟಕ ಇಲ್ಲಪ್ಪ, ಮನೆಯೊಳಗೆ ಇಲಿಗಳ ಸತ್ತಿಲ್ಲ, ಇನ್ನೊಂದಿಷ್ಟು ಕೆಟ್ಟ ವಿಷ ಇದ್ರೆ ಕೊಡ ಅಂತೇಳಿ ಮತ್ತೆ ವಿಷ ತಗೊಂಡು ಬಂದು ಪಾಯಸದೊಳಗೆ ಹಾಕ್ಕೊಂಡು ಬಂದು ಸಿದ್ಧಾರೂಢಪ್ಪವ್ರ ಹತ್ರ ಬರ್ತಾರೆ. ಸಿದ್ಧಾರೂಢಪ್ಪವ್ರಿಗೆ ಪ್ರಸಾದ ಕೊಡ್ಲಿಕ್ಕೆ ಹೋದಾಗ, ಪಾಯಸವನ್ನು ಕೈಯಾಗ ಕೊಡ್ಲಿಕ್ಕೆ ಹೋದಾಗ ಸಿದ್ಧಾರೂಢಪ್ಪವ್ರು ಅಂತಾರ, ತಾಯಿ ಇಲ್ಲಿ ಬೇಡ, ಒಳಗೆ ಕೋಲಿ ಒಳಗೆ ಹೋಗೋಣ ಬಾ ಅಂತೇಳಿ ಒಂದು ಕೋಣಿ ಒಳಗೆ ಕರ್ಕೊಂಡು ಹೋಗ್ತಾರ. ಅಲ್ಲಿ ಕರ್ಕೊಂಡು ಹೋದ ತಕ್ಷಣ ಸಿದ್ಧಾರೂಢಪ್ಪವ್ರು ಉದ್ಗಾರ ತೆಗಿತಾರೆ, ತಾಯಿ ನಿನ್ನೆ ಪಾಯಸ ಕೊಟ್ಟಿದ್ದೆಲ್ಲ, ಏನು ವಿಷ ಹಾಕಿದ್ದೆಲ್ಲ ರಾತ್ರಿ ಮೈ ತುಂಬ ಎಲ್ಲ ಉರ್ದೈತ್ ತಾಯಿ, ಒಂದಿಟ್ಟು ವಿಷ ಕಡಿಮೆ ಹಾಕಿ ಕೊಡು ಅಂತ ಹೇಳಿದರು. ಆವಾಗ ಶಾರದಮ್ಮ ಅಂತಳ, ಬಂಗಾರದ ಬಡಿಗಾಗಿ ಜಮೀನಿಗಾಗಿ ಆಶೆಪಟ್ಟು ಸಿದ್ಧಾರೂಢಪ್ಪಗೆ ವಿಷ ಹಾಕ್ಲಿಕ್ಕೆ ಬಂದೀನಿ, ಸಿದ್ಧಾರೂಢರಿಗೆ ಗೊತ್ತಾಗ್ಯದ, ಇನ್ನು ಅವ್ರ ಭಕ್ತರು ಬಂದು ನಾನು ಹೊಡೆದು ಸಾಯಿಸ್ತಾರ ಅಂತೇಳಿ ಕಾಲಿಗೆ ಬಿದ್ದು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಾಗ ಸಿದ್ಧಾರೂಢರು ಅಂತಾರ, ತಾಯಿ ಯಾರ ಮುಂದೂ ಇದನ್ನು ಹೇಳೋದಿಲ್ಲ, ರೂಢಿಯೊಳಗೆ ಆರೂಢರಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢಗೆ ವಿಷ ಹಾಕಿದ್ರು ಸಹಿತ ಸಾಯಲಿಲ್ಲ ಅಂತೇಳಿ ಜಗತ್ತಿಗೆ ಸಾರು. ಸಿದ್ಧಾರೂಢರ ಹೆಸರು ಭೂಮಿ ತಲೆ ಮ್ಯಾಗ ಎಷ್ಟು ಜೀವಂತ ಇರ್ತದಲ್ಲ, ಅಲ್ಲಿ ಮಟ್ಟ ನಿನ್ನ ಹೆಸರು ಜೀವಂತ ಇರ್ತದ, ನಿನ್ನ ಮನೆತನ ಉದ್ಧಾರ ಆಗ್ತದೆ, ಹೋಗಿಬಿಡು ತಾಯಿ ಅಂತ ಹೇಳಿದರು. ವಿಷ ಹಾಕಿದವ್ರಿಗೂ ಸಹಿತ ಆಶೀರ್ವಾದ ಮಾಡಿರ್ತಕ್ಕಂಥ ಜ್ಞಾನಿಗಳು ಈ ನಾಡಿನೊಳಗಾಗಿ ಹೋಗ್ಯಾರ. ಸಮಯದ ಅಭಾವ ಇರೋದ್ರೆ ಇನ್ನೂ ಮಹಾತ್ಮರು ಮಾತಾಡೋರು ಅದಾರ. ಕೊನೆ ಒಂದು ಮಾತೇಳಿ ನನ್ನ ಮಾತು ಮುಗಿಸ್ತೀನಿ. ಇಲ್ಲೇನು ಹಾರಾಡ್ಲಿಕ್ಕತ್ತದಲ್ಲ ನೊಣದ ತಲೆ ಒಳಗೆ ವಿಷ ಅದ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗೆ ವಿಷ ಅದ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗೆ ವಿಷ ಅದ. ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗೂ ವಿಷ ಅದ. ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರೆ ಕೋಳಿ ಮೈ ತುಂಬ ವಿಷ ಆತಲ್ಲ. ಕೋಳಿ ತಿಂದು ನಮ್ಮ ಜನನಾಗುತ್ತದ ನೋಡಿ. ನಾ ಹಿಡಿದ್ದ ಆ ಕೋಳಿ ಎಲ್ಲ ತಪ್ಪು ತಿಳಿಬೇಡ್ರಿ. ಈ ಶರೀರದೊಳಗೊಂದು ಕೋಳಿ ಹೊಕ್ಕದ, ನಾನು ನಂದು ನನಗಾಗಿ ನಾನು ಶ್ರೇಷ್ಠ, ನಾ ಇರದೇ ಇದ್ರೆ ನಡೆಯುವುದಿಲ್ಲ, ಇದೆಲ್ಲ ಜಗತ್ತು ನನ್ನಿಂದ ಅಂತೇಳಿ ಇದ್ರ ಒಳಗೆ ಕೋಳಿ ಹೊಕ್ಕದ. ಈ ಕೋಳಿ ಹೊರಗೆ ಹೋಗಬೇಕಾದ್ರೆ ಏನು ಮಾಡಬೇಕಂತಂದ್ರೆ, ಲಕ್ಷ್ಮಣ ಮುತ್ಯಾರ ಹೆಂಗೆ ತೋರಿಸ್ತಾರಲ್ಲ, ದರಿದೇವ್ರ 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 ಅಂತೇಳಿ ಓಂ ನಮಃ ಶಿವಾಯ ನಾಮಸ್ಮರಣೆ ಮಾಡಿದ್ರೆ ಇದೆಲ್ಲ ಕೋಳಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯದ. ಬದುಕು ಭಾಳ ವ್ಯರ್ಥ ಆಗ್ಯದ. ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಇಲ್ಲಿದ್ದಂಥವ್ರಿಗೆ ನಮ್ಮ ಮಕ್ಕಳಿಗೆ ನಿಜವಾದ ಸಂಸ್ಕಾರವನ್ನು ಕೊಡ್ರಿ. 84 ಲಕ್ಷ ಜೀವ ಯೋನಿಯೊಳಗೆ ಸುತ್ತ ಹಾಕಿ ಹಾಕಿ ಕೊನೆಗೆ ಮಾನವ ಜನ್ಮಕ್ಕೆ ಬಂದೀವಿ. ಭಾಳ ಜೀವನ ಆವಿಷ್ಯ ವ್ಯರ್ಥ ಆಗಿ ಹೋಗ್ಯದ.
ಉಳಿದಂಥ ಸಮಯ ವ್ಯರ್ಥ ಆಗಬಾರ್ದು. ಅದಕ್ಕೆ ಮರಾಠಿ ಒಳಗೆ ಒಂದು ಶಬ್ದ ಬರ್ತದ, ಚಾಲ್ತಾ ಬೋಲ್ತಾ ದಂಧಾ ಕರಿತಾ ಕಾತಾ ಜೀವಿತ ಸುಖಿ ಹೋತಾ ನಾನಾ ಉಪಭೋಗ ಭೋಗಿತ ನಾಮ ಹೆಸರು ನಹಿ ಅಂತ ಹೇಳ್ತಾರೆ. ಕುಂತಾಗ ನಿಂತಾಗ ನಡೆಯುವಾಗ ಕೆಲಸ ಮಾಡುವಾಗ ತಾಯಂದ್ರ ಅಡಿಗೆ ಮಾಡುವಾಗ ರೈತರೆಲ್ಲ ಹೊಲದಾಗ ದುಡಿಯುವಾಗ ಓಂ ನಮಃ ಶಿವಾಯ ಅನ್ರಿ, ಮಾಧವ ಅನ್ರಿ.